ಕುರ್ಬಾನಿಯ ನಬವಿ ವಿಧಾನ ಮತ್ತು ಅದರ ಮಹತ್ವ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಪ್ರಿಯ ಇಸ್ಲಾಮಿಕ್ ಸಹೋದರರೇ, ಕುರ್ಬಾನಿ ಎನ್ನುವುದು ಕೇವಲ ಒಂದು ಆಚರಣೆಯಲ್ಲ, ಅದು ಅಲ್ಲಾ ತಾಲಾ ಅವರ ಆದೇಶವನ್ನು ಪಾಲಿಸುವ ಮಹಾನ್ ಇಬಾದತ್ ಆಗಿದೆ. ನಮ್ಮ ಪ್ರಿಯ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಜೀವನದಲ್ಲಿ ಕುರ್ಬಾನಿಗೆ ಅತ್ಯಂತ ಮಹತ್ವ ನೀಡುತ್ತಿದ್ದರು. ಮದೀನಾ ಮುನವರದಲ್ಲಿ ಅವರು ಪ್ರತಿ ವರ್ಷ 2 ಕುರಿಗಳು ಕುರ್ಬಾನಿ ಮಾಡುತ್ತಿದ್ದರು. ಹಜ್ಜತುಲ್ ವಿದಾ ಸಂದರ್ಭದಲ್ಲಿ ಅವರು 100 ಒಂಟೆಗಳನ್ನು ಕುರ್ಬಾನಿ ಸಲ್ಲಿಸಿದ್ದು, ಅದರಲ್ಲಿ 63 ಒಂಟೆಗಳನ್ನು ತಮ್ಮ ಪವಿತ್ರ ಕೈಗಳಿಂದಲೇ ಜಿಬಾ ಮಾಡಿದರು. ಉಳಿದ 37 ಒಂಟೆಗಳನ್ನು ಅವರಿಗೆ ಜಿಬಾ ಮಾಡಲು ನೀಡಿದರು. ಇದರಿಂದ ನಮಗೆ ತಿಳಿಯುವುದು ಏನೆಂದರೆ, ಕುರ್ಬಾನಿ ಒಂದು ಮಹಾನ್ ಸುನ್ನತ್ ಮತ್ತು ಪ್ರಿಯ ಇಬಾದತ್ ಆಗಿದೆ. ಸಾಧ್ಯವಾದರೆ ಕುರ್ಬಾನಿಯನ್ನು ಸ್ವತಃ ತಮ್ಮ ಕೈಗಳಿಂದಲೇ ಮಾಡುವುದು ಉತ್ತಮವಾಗಿದೆ. ಒಂದು ಸುಂದರ ಹದೀಸಿನಲ್ಲಿ ವರದಿ ಮಾಡುತ್ತಾರೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 2 ಸುಂದರ ಕೊಂಬುಗಳ ಕುರಿಗಳನ್ನು ಕುರ್ಬಾನಿ ಮಾಡಿದರು. ಅವರು ಅಲ್ಲಾಹನ ಹೆಸರನ್ನು ಉಚ್ಚರಿಸಿ ತಕ್ಬೀರ್ ಹೇಳಿದರು ಮತ್ತು ತಮ್ಮ ಕೈಗಳಿಂದಲೇ ಅವುಗಳನ್ನು ಜಿಬಾ ಮಾಡಿದರು. ಪ್ರಿಯರೇ, ಇಂದು ನಾವು ಕೂಡ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಪ್ರದರ್ಶನ, ವ್ಯರ್ಥ ಖರ್ಚು ಮತ್ತು ಕೆಟ್ಟ ಪದ್ಧತಿಗಳಿಂದ ದೂರವಿದ್ದು ಕುಲೂಸ್ ಮತ್ತು ತಕ್ವ ಸಹಿತ ಕುರ್ಬಾನಿ ಮಾಡಬೇಕು. ಅಲ್ಲಾ ತಾಲಾ ನಮ್ಮೆಲ್ಲರಿಗೂ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಪ್ರಕಾರ ಕುರ್ಬಾನಿ ಮಾಡುವ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.